ಸಿಎಂ ಪಟ್ಟಕ್ಕೆ ಡಿಕೆಶಿ ಅಭಿಮಾನಿಗಳ ಜಪ. ಇತ್ತ ಡಿಕೆಶಿಯಿಂದ ಆಪರೇಷನ್ ಶತ್ರು ಸಂಹಾರ. ಅತ್ತ ಸಿಎಂ ಪಟ್ಟಕ್ಕೆ ಡಿಕೆಶಿ ಅಭಿಮಾನಿಗಳ ಜಪ. ಇತ್ತ ಡಿಕೆಶಿಯಿಂದ ಆಪರೇಷನ್ ಶತ್ರು ಸಂಹಾರ. ರಹಸ್ಯ ಸ್ಥಳದಲ್ಲಿ ನಡೀತು ಶತ್ರು ಸಂಹಾರ ಪೂಜೆ. ಫ್ರೀಡಂ ಟಿವಿಯಲ್ಲಿ ಡಿಕೆ ವಿಶೇಷ ಪೂಜಾ ರಹಸ್ಯ. ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ. ಶಸ್ತ್ರ ಸಂಹಾರ ಪೂಜೆ ಮಾಡಿಸಿದ್ದಾರೆ ಬಹಳ ವಿಶೇಷವಾಗಿ. ಅತ್ತ ಸಿಎಂ ಪಟ್ಟಕ್ಕೆ ಡಿಕೆಶಿ ಅಭಿಮಾನಿಗಳು ಜಪ ಮಾಡ್ತಾ ಇದ್ದಾರೆ. ಇನ್ನು ತಮಿಳುನಾಡಿನ ಪ್ರಸಿದ್ಧ ಕ್ಷೇತ್ರದಲ್ಲಿ ಡಿಕೆಶಿ ಸಂಕಲ್ಪ ಪೂಜೆಯನ್ನ ಮಾಡಿಸಿದ್ದಾರೆ. ತಮಿಳುನಾಡಿನ ಪ್ರಸಿದ್ಧ ಕ್ಷೇತ್ರದಲ್ಲಿ ಡಿಕೆಶಿ ಸಂಕಲ್ಪ ಪೂಜೆ. ತಮಿಳುನಾಡಿನಲ್ಲಿ ಡಿಕೆಶಿ ದಂಪತಿಯ ವಿಶೇಷ ತಪಸ್ಸು. ಪ್ರಸಿದ್ಧ ಮುರುಘನ್ ಸನ್ನಿಧಿಯಲ್ಲಿ ವಿಶೇಷ ಪೂಜೆ. ನಿನ್ನೆ ಡಿಕೆಶಿ ಜನ್ಮದಿನದ ಹಿನ್ನೆಲೆ ವಿಶೇಷ ಪೂಜೆ ಹರಕೆ. ಮುರುಘನ್ ಸನ್ನಿಧಿಯಲ್ಲಿ ಶತ್ರು ಸಂಹಾರ ಪೂಜೆಯನ್ನ ನಡೆಸಿದ ಡಿಕೆ ಶಿವಕುಮಾರ್ ಅವರು. ಮುಖ್ಯಮಂತ್ರಿ ಆಗೇ ಬಿಡ್ತಾರಾ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು? ತಮಿಳುನಾಡಿನ ಪ್ರಸಿದ್ಧ ಕ್ಷೇತ್ರದಲ್ಲಿ ಡಿಕೆ ಶಿವಕುಮಾರ್ ಅವರು ಸಂಕಲ್ಪ ಪೂಜೆಯನ್ನ ಮಾಡಿಸಿದ್ದಾರೆ. ಇನ್ನು ತಮಿಳುನಾಡಿನಲ್ಲಿ ಡಿಕೆಶಿ ದಂಪತಿಯ ವಿಶೇಷ ತಪಸ್ಸು. ಈ ಒಂದು ತಪಸ್ಸು ಫಲಿಸುತ್ತಾ ಹಾಗಾದ್ರೆ? ಪ್ರತಿ ಬಾರಿಯೂ ಕೂಡ ಡಿಕೆ ಶಿವಕುಮಾರ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಾಗಿರಬಹುದು, ದೇವರ ಕುರಿತು ಸಾಕಷ್ಟು ಅವರಿಗೊಂದು ಅಪಾರವಾದಂತಹ ಭಕ್ತಿ ಇದೆ. ಇನ್ನು ಏನೇ ಒಂದು ಸಮಸ್ಯೆ ಎದುರಾದ್ರೂ ಕೂಡ ಮೊದಲು ಅವರ ದೇವರ ಮೊರೆ ಹೋಗ್ತಾರೆ. ಹಾಗಾಗಿ ಸದ್ಯಕ್ಕೆ ಈ ಒಂದು ತಪಸ್ಸು ಕೂಡ ಈಗ ಫಲವನ್ನ ನೀಡುತ್ತಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಸದ್ಯಕ್ಕೆ ವಿಶೇಷವಾಗಿ ಶತ್ರು ಸಂಹಾರ ಆಗ್ಲಿ ಅಂತ ಆ ಪೂಜೆಯನ್ನ ಮಾಡಿಸಿದ್ದಾರೆ. ಅದು ಕೂಡ ಸಂಕಲ್ಪ ಪೂಜೆ. ತಮಿಳುನಾಡಿನ ಪ್ರಸಿದ್ಧ ಕ್ಷೇತ್ರಕ್ಕೆ ಹೋಗಿ ಆ ಪೂಜೆಯನ್ನ ಮಾಡಿಸಿದ್ದಾರೆ. ಈ ಒಂದು ವಿಶೇಷ ತಪಸ್ಸು ಈಗ ಫಲ ಕೊಡುತ್ತಾ, ಸಿಎಂ ಆಗ್ತಾರಾ ಎಂಬ ಪ್ರಶ್ನೆ ಈಗ ಅಭಿಮಾನಿಗಳಲ್ಲಿ ಮೂಡ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸಾಹಿತ್ಯ, ನಿನ್ನೆ ಸಿಎಂ ಡಿಕೆಶಿ ಅವರ ಬರ್ತಡೇ ಹಿನ್ನೆಲೆ ದಂಪತಿಯವರು ನೇರವಾಗಿ ಏನು ತಮಿಳುನಾಡಿನಲ್ಲಿರುವಂತಹ ಮುರುಘನ್ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿರೋದು. ಅಂದ್ರೆ ಹುಟ್ಟು ಹಬ್ಬ ಹಿನ್ನೆಲೆಯಲ್ಲಿ ಅಲ್ಲಿ ಹೋಗಿ ಒಂದು ವಿಶೇಷ ಪೂಜೆಯನ್ನ ಸಲ್ಲಿಸಿರುವಂತದ್ದು. ಪ್ರಮುಖವಾಗಿ ತಮಿಳುನಾಡಿನ ಪ್ರಸಿದ್ಧ ದೇವಾಲಯ ಆಗಿರೋದ್ರಿಂದ ಅಲ್ಲಿ ಮುರುಘನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಶತ್ರು ಸಂಹಾರ ಪೂಜೆಯನ್ನ ನಡೆಸಿರೋದು. ಪ್ರಮುಖವಾಗಿ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಏನೋ ನೆಕ್ಸ್ಟ್ ಸಿಎಂ ಯಾರು ಎಂಬ ಬಗ್ಗೆ ಕೂಡ, ಸಿಎಂ ಬದಲಾವಣೆ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಹಲವು ಬಾರಿ ಡಿಸಿಎಂ ಆಗಿರೋ ಡಿಕೆಶಿ ಅವರು ಕೂಡ ಈ ರೀತಿಯಾದ ಪೂಜೆಗಳನ್ನ ಮಾಡಿಸ್ತಾ ಇರ್ತಾರೆ. ಪ್ರಮುಖವಾಗಿ ದೇವರ ಮೇಲೆ ಸಾಕಷ್ಟು ನಂಬಿಕೆಯನ್ನ ಇಟ್ಕೊಂಡಿರುವಂತರು ಡಿಕೆಶಿ ಅವರು. ಯಾವಾಗೂ ಒಂದು ಬಾರಿ ಹೇಳ್ತಿರ್ತಾರೆ, ದೇವರು ಅವಕಾಶ ಕೊಟ್ಟೇ ಕೊಡ್ತಾನೆ ಎಂಬ ಮಾತುಗಳನ್ನು ಸಾಕಷ್ಟು ಬಾರಿ ಹೇಳಿರುವಂತದ್ದು. ಮತ್ತೆ ನನಗೆ ದೇವರ ಮೇಲೆ ನಂಬಿಕೆ ಇದೆ, ಮತ್ತೆ ಹೈಕಮಾಂಡ್ ಮೇಲೂ ಕೂಡ ನನಗೆ ಸಾಕಷ್ಟು ನಂಬಿಕೆ ಇದೆ. ನಮ್ಮ ಸಂದರ್ಭ ಬಂದಾಗ ನಮಗೆ ಆ ಸ್ಥಾನ ಸಿಗುತ್ತೆ ಅಂತ ಕೂಡ ಹಲವು ಬಾರಿ ಡಿಕೆಶಿ ಅವರು ಹೇಳಿರುವಂತದ್ದು. ಅದರಿಂದಾಗಿ ನಿನ್ನೆ ಜನ್ಮದಿನ ಹಿನ್ನೆಲೆಯಲ್ಲಿ ದಂಪತಿಯವರು ಕೂಡ ನೇರವಾಗಿ ತಮಿಳುನಾಡಿರುವಂತಹ ದೇವಸ್ಥಾನಕ್ಕೆ ಮುರುಘನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಒಂದು ವಿಶೇಷ ಪೂಜೆಯನ್ನ ಸಲ್ಲಿಸಿರುವಂತದ್ದು, ಶತ್ರು ಸಂಹಾರ ಪೂಜೆಯನ್ನ ನಡೆಸಿರುವಂತದ್ದು. ಆದ್ರೆ ಇದು ಎಲ್ಲ ಒಂದ್ ಕಡೆ ಸಾಕಷ್ಟು ಕುತೂಹಲ ಮುಟ್ಟಿದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರೋದು ಸಿಎಂ ಬದಲಾವಣೆ. ಹೈಕಮಾಂಡ್ ನಾಯಕ ಹಲವು ಬಾರಿ ಭೇಟಿಗೆ ಪ್ರಯತ್ನ ಪಟ್ಟರು ಕೂಡ ಎಲ್ಲೋ ಒಂದ್ ಕಡೆ ಫಲ ಇಲ್ಲಿವರೆಗೂ ಸಿಕ್ಕಿಲ್ಲ. ಆದ್ರೆ ಈ ಪೂಜೆ ನಂತರವಾದ್ರೂ ಕೂಡ ಡಿಕೆಶಿ ಅವರಿಗೆ ಆ ಸಿಎಂ ಪಟ್ಟ ಸಿಗುತ್ತಾ ಎಂಬ ಚರ್ಚೆ ಕೂಡ ಕಾಂಗ್ರೆಸ್ ವಲಯದಲ್ಲಿ ಮತ್ತು ಅದೇ ರೀತಿ ಡಿಕೆಶಿ ಅಭಿಮಾನಿಗಳಾಗಿರ್ಬೋದು ಮತ್ತೆ ಪರ ಇರುವಂತಹ ಶಾಸಕರಲ್ಲೂ ಕೂಡ ಕುತೂಹಲ ಮೂಡಿಸಿರುವಂತದ್ದು. ಆದ್ರೆ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕು. ಸುಮಾರಾಗಿ ಏನಂದ್ರೆ ಸೋಮವಾರ ಕೇರಳದಲ್ಲಿ ಸಿಎಂ ಪದಗ್ರಹಣ ಇರುವಂತದ್ದು. ಆ ನಂತರ ರಾಜ್ಯದ ಕಡೆ ಸಾಕಷ್ಟು ಗಮನ ಹರಿಸುವ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಸಾಕಷ್ಟು ಚರ್ಚೆ ಆಗ್ತಿದೆ, ಕಾಂಗ್ರೆಸ್ ನಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ. ಇವೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಕದ ಕೂಡ ತಟ್ಟಿರುವಂತದ್ದು. ಅದರಿಂದಾಗಿ ಸೋಮವಾರ ನಂತರ ಈ ಕಡೆ ಅಂದ್ರೆ ಕರ್ನಾಟಕ ಕಡೆ ರಾಹುಲ್ ಗಾಂಧಿ ಆಗಿರ್ಬೋದು ಮತ್ತು ವೇಣುಗೋಪಾಲ್ ಅವರು ಕೂಡ ಗಮನ ಹರಿಸುವ ಸಾಧ್ಯತೆ ಇರುವಂತದ್ದು. ಇವೆಲ್ಲವಕ್ಕೂ ಒಂದು ರೀತಿಯ ಫುಲ್ ಸ್ಟಾಪ್ ಹಾಕುವಂತಾರೆ. ಅಂದ್ರೆ ಈ ಪೂಜೆ ಮುಖಾಂತರ ಆದ್ರೂ ಕೂಡ ಅವರಿಗೆ ಸಿಎಂ ಪಟ್ಟ ಸಿಗುತ್ತಾ ಎಂಬುದು ಕೂಡ ಕಾದ್ ನೋಡ್ಬೇಕು ಸಾಹಿತ್ಯ. ಮಾರುತಿ, ಈಗ ಬಹಳ ಮುಖ್ಯವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಸಾಲು ರಾಜಕೀಯ ಸವಾಲುಗಳಿದ್ದಾವೆ. ಮುಖ್ಯವಾಗಿ ಸಿಎಂ ಸ್ಥಾನ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ಬದಲಾವಣೆಗೆ ಲಾಬಿ ಕೂಡ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಆಧ್ಯಾತ್ಮಿಕ ಅಸ್ತ್ರವನ್ನ ಪ್ರಯೋಗ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನಾಗುತ್ತೆ ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳಾಗ್ತಾ ಇರೋದ್ರಿಂದ? ಸಾಹಿತ್ಯ, ಈಗಾಗಲೇ ಅಭಿಮಾನಿಗೂ ಕೂಡ ಸಿಎಂ ಆಗ್ಲೇಬೇಕು ಅಂತ ಒತ್ತಾಯ ಕೂಡ ಡಿಕೆಶಿ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಡಿಕೆಶಿ ಪರ ಇರುವಂತಹ ಶಾಸಕರು ಕೂಡ ಸಾಕಷ್ಟು ಒತ್ತಡಗಳನ್ನ ಹೈಕಮಾಂಡ್ ನಾಯಕನ ಭೇಟಿಯಾಗುವ ಪ್ರಯತ್ನ ಕೂಡ ಮಾಡ್ತಾ ಇರೋದು. ಒಂದ್ ಕಡೆ ಅಭಿಮಾನಿಗಳು ಮತ್ತು ಶಾಸಕರು ಒತ್ತಾಯ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ದೇವರ ಮೊರೆ ಕೂಡ ಹೋಗಿರೋದು. ಅಂದ್ರೆ ಎಲ್ಲವೂ ಯಶಸ್ವಿಯಾಗಿ ಕಾರ್ಯವಾಗಿ ಆಗ್ಬೇಕು ಅಂದ್ರೆ ದೇವರ ಅವಶ್ಯಕತೆ ಮತ್ತು ದೇವರ ಮೊರೆ ಹೋಗುವ ಅವಶ್ಯಕತೆ ಕೂಡ ಇರುತ್ತೆ.
ಅದರಿಂದಾಗಿ ದೇವರ ಮರೆ ಅಂತ ಹೋಗಿರುವಂತದ್ದು. ಏನು ಸೋಮವಾರ ನಂತರ ದೆಹಲಿಗೆ DCM ಆಗಿರುವಂತಹ DK ಶಿವಕುಮಾರ್ ಸಿದ್ದರಾಮಯ್ಯ ಅವರು ಕೂಡ ಹೋಗುವ ಸಾಧ್ಯತೆ ಇರುವಂತದ್ದು. ಅಲ್ಲಿ ಈ CM ಬದಲಾವಣೆ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಅದರ ಮಧ್ಯೆ ಈಗಾಗಲೇ ಅಭಿಮಾನಿಗಳು ಕೂಡ ಹಲವು ಕಡೆ ಪೋಸ್ಟರ್ ಗಳನ್ನ ಹಾಕಿರುವಂತದ್ದು. ನೆಕ್ಸ್ಟ್ CM DK ಶಿವರು ಅಂತ, ಇನ್ನೊಂದ್ ಕಡೆ DK ಶಿವರು ನೇರವಾಗಿ ತಮಿಳುನಾಡಿನ ಏನು ದೇವಸ್ಥಾನಕ್ಕೆ ಹೋಗಿ, ಮುರುಗನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶತ್ರು ಸಂಹಾರ ಪೂಜೆಯನ್ನ ಮಾಡ್ತಿರುವಂತದ್ದು. ಇವೆಲ್ಲ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಎಂಬುದು ಕೂಡ ಏನು ಕುತೂಹಲ ಮೂಡಿಸಿರುವಂತ. ಆದ್ರೆ ಹೈಕಮಾಂಡ್ ಯಾವ ನಿರ್ಧಾರನ ಕೈಗೊಳ್ಳುತ್ತೆ? ಯಾಕಂದ್ರೆ KPCC ಅಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ. ಒಂದು ವೇಳೆ DK ಶಿವರು ಅವರು CM ಆದ್ರೆ ನಂತರ KPCC ಅಧ್ಯಕ್ಷ ಸ್ಥಾನವನ್ನ ಏನು ಸತೀಶ್ ಜಾರಕಿಹೊಳಿ ಕೇಳುವ ಸಾಧ್ಯತೆ ಇರುವಂತದ್ದು. ಒಟ್ನಲ್ಲಿ ಇವೆಲ್ಲವಕ್ಕೂ ಕೂಡ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಹೈಕಮಾಂಡ್ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ, ಯಾವ ರೀತಿ ಸೂಚನೆ ರಾಜ್ಯ ನಾಯಕರಿಗೆ ನೀಡುತ್ತೆ ಎಂಬುದು ಕೂಡ ಕಾದು ನೋಡ್ಬೇಕು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.